ಇವತ್ತು ನನ್ನ ಮುಂದೆ ರೆಡ್ಮಿನವರು ಹೊಸದಾಗಿ ಲಾಂಚ್ ಮಾಡಿದಂಥ ರೆಡ್ಮಿ ಪ್ಯಾಡ್ 2 ಪ್ರೋ ಟ್ಯಾಬ್ಲೆಟ್ ಇದೆ. ಈ ಟ್ಯಾಬ್ಲೆಟ್ನ ವೈಫೈ ವೇರಿಯಂಟನ್ನು 23,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಈ ಟ್ಯಾಬ್ಲೆಟಲ್ಲಿ ನಮಗೆ 12.1 ಇಂಚಿಂದು 2.5K ರೆಸೊಲ್ಯೂಷನ್ ಇಂದು IPS ಡಿಸ್ಪ್ಲೇ ಇದೆ, 120 ಹರ್ಟ್ಸ್ ರಿಫ್ರೆಶ್ ರೇಟು, ಡಾಲ್ಬಿ ವಿಷನ್ ಡಿಸ್ಪ್ಲೇ, ಬ್ರೈಟ್ ಆಗಿದೆ, 10 ಬಿಟ್ ಡಿಸ್ಪ್ಲೇ, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಯೂನಿಬಾಡಿ ಮೆಟಾಲಿಕ್ ಡಿಸೈನ್ ನಮಗೆ ಸಿಗ್ತಿದೆ. ಫ್ರಂಟಲ್ಲಿ ಗೊರಿಲ್ಲಾ ಗ್ಲಾಸ್ 3 ಪ್ರೊಟೆಕ್ಷನ್ನು ತಿನ್ನಾಗಿದೆ. ಆಗಲೇ ಹೇಳ್ದಂಗೆ 5G ವೇರಿಯಂಟ್ ಸಹ ಅವೈಲಬಲ್ ಇದೆ, ವೈಫೈ ವೇರಿಯಂಟ್ ಕೂಡ ಇದೆ. ಇನ್ನು ಇದರಲ್ಲಿ ನಮಗೆ ಕ್ವಾಡ್ ಸ್ಪೀಕರ್ 4 ಸ್ಪೀಕರ್ಗಳು ಸಿಗ್ತಿದೆ. ಡಾಲ್ಬಿ ಅಟ್ಮೋಸ್ ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ. 300%ಗೆ ವಾಲ್ಯೂಮ್ ಬೂಸ್ಟ್ ಕೂಡ ಆಗುತ್ತೆ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಸ್ನ್ಯಾಪ್ಡ್ರ್ಯಾಗನ್ 7S Gen 4 ಪ್ರೊಸೆಸರ್ ಇದೆ. ಆಲ್ಮೋಸ್ಟ್ ಎಲ್ಲ ಗೇಮನ್ನು ಒಂದು ಲೆವೆಲಿಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ನಾರ್ಮಲಿ ಈ ಟ್ಯಾಬ್ಲೆಟ್ ಮಾಡುವಂಥ ಎಲ್ಲ ಟಾಸ್ಕನ್ನು ಆರಾಮಾಗಿ ರನ್ ಮಾಡುತ್ತೆ. ಇದರಲ್ಲಿ ನಮಗೆ ಶಾಮಿದು ಹೈಪರ್ OS 2 ಸಿಗ್ತಾ ಇದೆ. ಈ ಒಂದು ಟ್ಯಾಬ್ಲೆಟ್ಗೆ 5 ವರ್ಷಗಳ OS ಅಪ್ಡೇಟು ಮತ್ತು 7 ವರ್ಷಗಳ ಸೆಕ್ಯೂರಿಟಿ ಪ್ಯಾಚ್ ಕೊಡ್ತಾರಂತೆ. ಸೂಪರ್. ಬಟ್ OS ಟ್ಯಾಬ್ಲೆಟಿಗೆ ಓಕೆ ಅಂತೀನಿ. ಇನ್ನು ಸ್ಟೋರೇಜಿಗೆ ಬಂತು ಅಂದರೆ LPDDR4X ಮತ್ತು UFS 2.2 ಸ್ಟೋರೇಜ್ ಇದೆ, ಓಕೆ ಅಂತೀನಿ. ಬ್ಯಾಟ್ರಿಗೆ ಬಂತು ಅಂದರೆ ಅದು ತುಂಬ ದೊಡ್ಡ ಬ್ಯಾಟ್ರಿ, 12,000 mAh ಕೆಪಾಸಿಟಿ ಬ್ಯಾಟ್ರಿ ಮತ್ತು ಬಾಕ್ಸ್ ಒಳಗೆ 33 ವ್ಯಾಟಿಂದು ಚಾರ್ಜರ್ ಕೊಟ್ಟಿದ್ದಾರೆ. ಕನೆಕ್ಟಿವಿಟಿ ವೈಫೈ 6 ಇದೆ, ಬ್ಲೂಟೂತ್ 5.4 ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಪ್ರೈಸ್ ರೇಂಜ್ಗೆ ಈ ಬ್ರ್ಯಾಂಡಿಂಗಲ್ಲಿ ಒಂದು ಒಳ್ಳೆ ಟ್ಯಾಬ್ಲೆಟ್ ಆಗ್ಬೋದು. ಇದು ಬಿಟ್ಟರೆ ಈ ಒಂದು ಟ್ಯಾಬ್ಲೆಟ್ ಇರುವಂಥ ಕೀಬೋರ್ಡ್ ಮತ್ತು ಸ್ಮಾರ್ಟ್ ಪೆನ್ ಬಗ್ಗೆ ಮಾತನಾಡಬೇಕು ಅಂದರೆ ಕೀಬೋರ್ಡ್ನ ಕ್ವಾಲಿಟಿ ಆ್ಯಕ್ಚುಲಿ ಚೆನ್ನಾಗಿದೆ. ಬ್ಯಾಕ್ ಲೈಟ್ ಎಲ್ಲ ಏನೂ ಇಲ್ಲ, ಬಟ್ ಇದರ ಫೀಲು, ಕ್ಲಿಕ್ಕಿ ಫೀಲ್ ಎಲ್ಲ ನಮ್ಗೆ ಲ್ಯಾಪ್ಟಾಪ್ ಕೀಬೋರ್ಡ್ ರೀತಿಯಲ್ಲೇ ಅನಿಸುತ್ತೆ. ಮತ್ತು ಪೆನ್ನ ಕ್ವಾಲಿಟಿ ಕೂಡ ಅಷ್ಟೇ, ಪ್ರೆಷರ್ ಸೆನ್ಸಿಟಿವ್ ಇರುವಂಥ ಪೆನ್ನು. ಇದು ಕೂಡ ಒಂಥರ ರೆಸ್ಪಾನ್ಸ್ ಒಂದು ಲೆವೆಲಿಗೆ ಪರವಾಗಿಲ್ಲ ಅಂತೀನಿ, ಚೆನ್ನಾಗಿದೆ. ನೀವು ಇನ್ ಕೇಸ್ ನೋಟ್ಸ್ ಎಲ್ಲ ಬರ್ಕೋತೀರಾ ಇದರಲ್ಲೇ ಅಂತ ಒಂದು ಆಪ್ಷನ್ ಆಗ್ಬೋದು. ಇನ್ನು AI ಫೀಚರಿಗೆ ಬಂತು ಅಂದರೆ ಬೇಸಿಕ್ AI ಫೀಚರ್ ಅಷ್ಟೇ ಇರೋದು, ಸರ್ಕಲ್ ಸರ್ಚ್ ಮತ್ತು ಜೆಮಿನೈ. ಅದು ಬಿಟ್ಟರೆ ಬೇರೇನು ಕೂಡ ಅಷ್ಟಾಗಿ ಸಿಗ್ತಾ ಇಲ್ಲ. ಮತ್ತು ಕ್ಯಾಮ್ರಾ ಕೂಡ ಅಷ್ಟೇ ನಿಮಗೆ ಬೇಸಿಕ್ ಇದೆ. ಮೀಟಿಂಗಲ್ಲಿ ಅಟೆಂಡ್ ಮಾಡೋದಕ್ಕೆ ನಂಗೆ ಅನ್ನಿಸ್ತಂಗೆ ಸಾಕು ಅನ್ಸುತ್ತೆ. ಸೊ ನೋಡ್ರಪ್ಪ, ನೀವೇನಾದರೂ ಒಂದು ಪ್ರೊಡಕ್ಟಿವಿಟಿಗೋಸ್ಕರ, ಮೀಡಿಯಾ ಕನ್ಸ್ಯೂಮ್ ಮಾಡೋದಕ್ಕೋಸ್ಕರ ಒಂದು ಟ್ಯಾಬ್ಲೆಟನ್ನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಒಂದು ಆಪ್ಷನ್ ಆಗ್ಬೋದು. ಒಂದ್ಸಲ ಚೆಕ್ ಮಾಡಿ ನೋಡಿ.